ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ಹಿಂದಿನ ಭಕ್ತ ಎಂಬ ಉಪನ್ಯಾಸ ಮಾಲಿಕೆಯಲ್ಲಿ ಭಕ್ತ ಎಂದರೆ ಯಾರು ಹಾಗೂ ಅವನ ಕರ್ತವ್ಯಗಳು ಮತ್ತು ಅವನ ಬಗ್ಗೆ ವಿಚಾರವನ್ನು ಹೇಳಿದ್ದೆ. ಈ ಒಂದು ಉಪನ್ಯಾಸ ಮಾಲಿಕೆಗಳಲ್ಲಿ ಅಗ್ರಗಣ್ಯ ಭಕ್ತ ಶ್ರೇಷ್ಠರ ಕೆಲವೊಬ್ಬರ ವಿಚಾರಗಳನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಭಕ್ತ ಶಿರೋಮಣಿ, ಭಕ್ತರಲ್ಲಿ ಅತಿ ಪ್ರಮುಖನಾದಂತಹವನು ಅಂತ ಯಾರಾದರೂ ಇದ್ದಾರೆ ನಮ್ಮ ಇತಿಹಾಸದಲ್ಲಿ ಅಂತಂದ್ರೆ ಅಥವಾ ಪುರಾಣದಲ್ಲಿ ಅಂತಂದ್ರೆ, ಹೌದು, ನೀವು ಯೋಚನೆ ಮಾಡ್ತಿರೋದು ಸರಿ. ಅದು ಭಕ್ತ ಶ್ರೇಷ್ಠ ಹನುಮ. ಅಂಜನಿ ಪುತ್ರ ಹನುಮಂತನ ಬಗ್ಗೆ ಬಹಳಷ್ಟು ಹೇಳೋದಿದೆ. ಆದರೆ ಕೆಲವು ವಿಚಾರಗಳನ್ನ ಇಲ್ಲಿ ತಮ್ಮ ಮುಂದೆ ಇಡಲು ಪ್ರಯತ್ನ ಪಡ್ತಾ ಇದ್ದೀನಿ. ಕಪಿವೀರ ಕೇಸರಿ ಹಾಗೂ ಅಂಜನಿ ದೇವಿಯ ಪುತ್ರನಾಗಿ ಜನಿಸಿದಂತಹ ಆಂಜನೇಯನ ಚರಿತ್ರೆ ಎಲ್ಲರಿಗೂ ತಿಳಿದಿದೆ. ಭಕ್ತ ಶಿರೋಮಣಿ, ರಾಮದೂತ, ಸ್ವಾಮಿ ಭಕ್ತ, ಏನೆಲ್ಲ ಅವನನ್ನ ಕರಿಬಹುದು. ಅವನ ಹುಟ್ಟಿನ ಬಗ್ಗೆ ನಮಗೆಲ್ಲರಿಗೂ ಕೂಡ ಒಂದು ಜಿಜ್ಞಾಸೆ ಇದ್ದೇ ಇದೆ. ನಾವು ಕನ್ನಡಿಗರು ಅವನನ್ನ ನಮ್ಮವನು, ನಮ್ಮವ, ಕನ್ನಡಿಗ ಅಂತ ಕೂಡ ಹೇಳೋದಿದೆ. ಯಾಕೆ ಅಂದರೆ ಅವನ ಜನನ ಈಗಿನ ಹಂಪೆಯಲ್ಲಿನ ಅಂಜನಾದ್ರಿ ಬೆಟ್ಟದ ಒಂದು ತಪ್ಪಲಿನಲ್ಲಿ ಆಯಿತು ಅಂತ ಕೂಡ ಹೇಳೋದಿದೆ. ಆಂಜನೇಯನ ಹಲವಾರು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಅದರಲ್ಲಿ ಅವನನ್ನ 108 ಹೆಸರುಗಳಿಂದ ಕರೆಯುವಂಥದ್ದು ಕೂಡ ಇದೆ. ವಾಯುಪುತ್ರ, ಕೇಸರಿ ನಂದನ, ದಾಸಶ್ರೇಷ್ಠ, ಬಜರಂಗಬಲಿ, ಮಾರುತಿ, ಆಂಜನೇಯ, ಲೋಕಮಾನ್ಯ, ಮಹಾವೀರ, ಅಮರೇಂದ್ರ, ಚಿರಂಜೀವ, ಮನೋಜವ, ಪವನಪುತ್ರ, ರಾಮಭಕ್ತ, ರಾಮದೂತ, ನುಡಿ ಎಷ್ಟೆಲ್ಲ ಇದೆ. ಇದರಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಇಲ್ಲಿ ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸಂಸ್ಕೃತದಲ್ಲಿ ಹನುಮ ಅಂತ ಅಂದ್ರೆ ವಿರೂಪವಾದ ದವಡೆ ಅಂತ ಹೇಳಿದೆ. ಹನು ಅಂದ್ರೆ ದವಡೆ, ಮಾನ್ ಅಂದ್ರೆ ವಿರೂಪ. ಇದರ ಬಗ್ಗೆ ತಮಗೆ ಒಂದೇ ಒಂದು ಚೂರು ವಿಚಾರವನ್ನ ಹೇಳಿ ಮುಂದಕ್ಕೆ ಹೋಗ್ತಾನೆ. ಬಾಲ ಹನುಮ ಅಂದ್ರೆ ಬಾಲಾಂಜನೇಯ ತಾನು ಚಿಕ್ಕವನಿದ್ದಾಗ ಅತಿ ಚೇಷ್ಟೆಯನ್ನ ಮಾಡ್ತಕ್ಕಂಥ ವಾನರ. ತಾಯಿ ಅಂಜನಾದೇವಿಗೆ ಅವನನ್ನು ಹಿಡಿಯೋದೇ ಒಂದು ದೊಡ್ಡ ಕಷ್ಟ. ಹೀಗಿರುವಾಗ ಒಮ್ಮೆ ಆಕಾಶದಲ್ಲಿನ ಸೂರ್ಯನ ನೋಡಿ ಪುಟ್ಟ ಆಂಜನೇಯ ಸೂರ್ಯನನ್ನ ಒಂದು ಹಣ್ಣು ಎಂದು ತಿಳಿದು ಅದನ್ನ ತಿನ್ನಬೇಕು ಅಂತ ಆಸೆಯನ್ನ ವ್ಯಕ್ತಪಡಿಸಿ ಅದನ್ನ ಹಿಡಿಯೋದಕ್ಕೋಸ್ಕರ ಮೇಲಕ್ಕೆ ಹಾರ್ತಾನೆ. ಆ ಮೇಲಕ್ಕೆ ಹಾರಿ ಆ ಸೂರ್ಯನನ್ನ ಹಿಡಿದು ತನ್ನ ದವಡೆಯಲ್ಲಿ ಇಟ್ಕೊಳ್ತಾನೆ. ಇಡೀ ಸೌರಲೋಕದಲ್ಲಿ ಅಂಧಕಾರ ವ್ಯಾಪಿಸುತ್ತೆ. ಆಗ ದೇವೇಂದ್ರ ಬಂದು ಆ ಬಾಲಾಂಜನೇಯನ ಮೇಲೆ ತನ್ನ ವಜ್ರಾಯುಧವನ್ನ ಪ್ರಯೋಗ ಮಾಡ್ತಾನೆ. ಆಗ ಆ ಹನುಮನ ಬಾಯಲ್ಲಿದ್ದಂತಹ ಸೂರ್ಯ ಹೊರಗೆ ಬರ್ತಾನೆ. ಆದ್ರೆ ಹನುಮನ ದವಡೆ ವಿರೂಪಗೊಳ್ಳುತ್ತೆ. ಆದ್ರಿಂದ ನೀವು ನೋಡಿದಿರಿ ಅಂತ ಕಾಣುತ್ತೆ ಕಪಿಯ ಒಂದು ಮೂತಿ ಹೇಗಿದೆ ಈಗಲೂ ಕೂಡ ಅಂತ ಹೇಳಿ. ಹನುಮನ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಾವು ಹೇಳ್ತಾ ಹೋಗ್ಬೋದು. ಅವನು ಭಕ್ತಶ್ರೇಷ್ಠ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಹಾಗೆಯೇ ಅವನು ಶಿವನ ಅಂಶ ಅಂತ ಕೂಡ ನಿಮ್ಗೆ ಗೊತ್ತಿದೆ. ಅವನನ್ನ ದೈತ್ಯ ಕುಲ ಕಂಟಕ ಅಂತ ಕೂಡ ಕರೀತಾರೆ. ತುಳಸಿದಾಸರು ಹೇಳಿದಾರಲ್ವಾ, ತಮ್ಮ ಹನುಮಾನ್ ಚಾಲಿಸದಲ್ಲಿ ತುಳಸಿದಾಸರು ಹನುಮಂತನನ್ನ ಅತೀ ಸುಂದರವಾಗಿ ವರ್ಣಿಸ್ತಾರೆ. ಅದನ್ನ ಮುಂದೆ ಬರುವಂತಹ ಉಪನ್ಯಾಸ ಮಾಲಿಕೆಯಲ್ಲಿ ಹೇಳ್ತೇನೆ. ಚಿ ಉದಯಶಂಕರ್ ಅವರು ಸುಂದರವಾಗಿ ಬರೆದಂತಹ ಕೆಲವೊಂದಷ್ಟು ಸಾಲುಗಳನ್ನ ನಿಮ್ಮ ಮುಂದೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಅವ್ರು ಹೇಳ್ತಾರಲ್ಲ ಎಷ್ಟು ಸುಂದರವಾಗಿ, ರಾಮನ ಉಸಿರೇ ಹನುಮ, ಹನುಮನ ಪ್ರಾಣವೇ ರಾಮ. ಅಬ್ಬಬ್ಬಾ, ಎಂತ ಅದ್ಭುತವಾದಂತಹ ಒಂದು ಪರಿಕಲ್ಪನೆ. ಈ ಒಂದು ಆಂಜನೇಯನ ವಿಚಾರವಾಗಿ ಹೇಳುವಂತಹ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಮಾತಂಗ ಮುನಿಯ ಶಾಪ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸೀತೆಯನ್ನ ಅರಸಿ ಹೊರಟಂತಹ ರಾಮ ಲಕ್ಷ್ಮಣರನ್ನ ಭೇಟಿ ಮಾಡಿದಂತಹ ಸುಗ್ರೀವ ಮತ್ತು ಆಂಜನೇಯನ ವಿಚಾರ. ಅವರು ವಾಲಿಯನ್ನ ಸಂಹರಿಸಿ ಸುಗ್ರೀವನ ಜೊತೆ ಇಡೀ ಕಪಿ ಸೈನ್ಯವನ್ನ ಕರೆದುಕೊಂಡು ಧನುಷ್ಕೋಟಿಗೆ ಬಂದಂತಹ ಒಂದು ಸಂದರ್ಭ. ಅಲ್ಲಿ ಎಲ್ಲರಿಗೂ ತಿಳಿಯುತ್ತೆ ರಾವಣ ಸೀತೆಯನ್ನು ಅಪಹರಿಸಿದ್ದಾನೆ ಅಂತೇಳಿ. ಆದರೆ ಆ 100 ಯೋಜನೆಯ ಒಂದು ಸಮುದ್ರವನ್ನ ಲಾಂಘಿಸುವವರು ಯಾರು ಅನ್ನುವಂತಹ ವಿಚಾರ ಬಂದಾಗ ಎಲ್ಲರೂ ಕೂಡ ಕೈ ಕಟ್ಟಿಕೊಳ್ತಾರೆ, ಅದರಲ್ಲಿ ಆಂಜನೇಯನು ಕೂಡ. ಆಗ ಮಾತಂಗ ಮುನಿಯ ಶಾಪದಿಂದ ಈ ಹನುಮನಿಗೆ ತನ್ನ ಒಂದು ಶಕ್ತಿ ಸಾಮರ್ಥ್ಯದ ಅರಿವು ಆಗಿರಲ್ಲ. ಆ ಮಾತಂಗ ಮುನಿಯ ಶಾಪ ಕೊಟ್ಟಾಗ ಅಂಜನಾದೇವಿ ಬಂದು ಕೇಳ್ಕೊಳ್ತಾಳೆ, ಋಷಿಯವರ್ಯ, ನನ್ನ ಈ ಮಗನ ಈ ಶಾಪ, ನೀವು ಕೊಟ್ಟಿರುವಂತಹ ಶಾಪ ಹೇಗೆ ವಿಮುಕ್ತಿಗೊಳ್ಳುತ್ತೆ ಅಂತ ಹೇಳಿ. ಆಗ ಮಾತಂಗ ಮುನಿ ಹೇಳ್ತಾರೆ, ಯಾರಾದರೂ ದೊಡ್ಡವರು ಆಂಜನೇಯನಿಗೆ ಅವನ ಸಾಮರ್ಥ್ಯದ ಅರಿವನ್ನ ಮಾಡಿಸಿಕೊಟ್ಟಾಗ ಆ ಶಾಪವು ವಿಮುಕ್ತಿಗೊಳ್ಳುತ್ತೆ ಅಂತ
ಅತಿ ಹಿರಿಯನಾದಂತಹ ಜಾಂಬವಂತನು ಹನುಮನಿಗೆ ತನ್ನ ಶಕ್ತಿ ಸಾಮರ್ಥ್ಯದ ಅರಿವನ್ನ ಮಾಡಿಸಿಕೊಟ್ಟಾಗ ಹನುಮ ತನ್ನ ದೈತ್ಯಾಕಾರವನ್ನ ತೋರಿ 100 ಯೋಜನೆಗಳನ್ನ ಹಾರಿ ಸೀತೆಯ ಇರುವಿಕೆಯನ್ನ ಕಂಡು ರಾಮನಿಗೆ ಬಂದು ಅದನ್ನು ತಿಳಿಸ್ತಾನಲ್ವಾ. ಆ ವಿಚಾರ ನಮ್ಗೆಲ್ಲರಿಗೂ ಗೊತ್ತಿದೆ. ಹೀಗೆ ಅವನನ್ನ ಮನೋಜವ ಅಂತ ಕೂಡ ಕರೆದ್ರು. ನೀವು ಮನಸ್ಸಿನಲ್ಲಿ ಅವನನ್ನ ನೆನೆದರೆ ಸಾಕು, ಅವನು ತೃಪ್ತಿಗೊಳ್ತಾನೆ, ಅವನು ನಿಮ್ಮ ಮನಸ್ಸಿನಲ್ಲಿ ಸದಾ ಇರ್ತಾನೆ. ಇಂತಹ ಹನುಮನ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳೋದಿದೆ. ಈ ಮಾಲಿಕೆಯನ್ನ ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಮಾಲಿಕೆಯಲ್ಲಿ ಹನುಮಂತನ ಇನ್ನಷ್ಟು ವಿಚಾರಗಳನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಧನ್ಯವಾದಗಳು.